ಲೋಕಸಭೆಗೆ ಮೈಸೂರಿನಿಂದ ಸ್ಪರ್ಧಿಸ್ತಾರ ಸಿಎಂ ಪುತ್ರ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ ಶಾಸಕರ ಮಾತು. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆಯ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ. ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ ಶಾಸಕರ ಮಾತು. ಮೈಸೂರಿನಿಂದ ಯತೀಂದ್ರ ಸ್ಪರ್ಧೆ ಮಾಡಿದ್ರೆ ಉತ್ತಮ. ಮೈಸೂರು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದೀವಿ. ಹೀಗಂತ ಯತೀಂದ್ರ ಸಿದ್ದರಾಮಯ್ಯ ಪರ ಶಾಸಕ ತನ್ವೀರ್ ಸೇಠ್ ಬ್ಯಾಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಅಂತಿಮವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೆ ಅಂತ ಹೇಳ್ತಲೇ ಯತೀಂದ್ರ ಪರ ತನ್ವೀರ್ ಬ್ಯಾಟಿಂಗ್. ಅಭಿಪ್ರಾಯ ಕೇಳ್ತಾ ಇದೆ ಶಾಸಕರು ಅಂತ. ಅಂಥದ್ದು ಯಾವುದೂ ನಮ್ಮ ಮುಂದೆ ಬಂದಿಲ್ಲ. ಭಾರತೀಯ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷೇತ್ರದಲ್ಲೂ ನಾವು ಅಭ್ಯರ್ಥಿ ಹಾಕದೆ ಬಿಡಲ್ಲ. ಮೈಸೂರು ಭಾಗದಲ್ಲಿ ಒಂದು ಮುಖಪರಿಚಯ ಇರುವಂಥದ್ದು ಮತ್ತು 2 ಜಿಲ್ಲೆಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂದರ್ಭ ಇರೋದ್ರಿಂದ, ಮೈಸೂರು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರೋದ್ರಿಂದ ಇದು ಗೆಲ್ಲೇಬೇಕು ಅನ್ನೋ ಒಂದು ಛಲ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ನಮ್ಮ ಪಕ್ಷದ ಮುಖಂಡರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಾವು ಈಗಾಗಲೇ ಸಜ್ಜಾಗಿದ್ದೀವಿ. ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಯಕೆ ರಾಜ್ಯ ಪಕ್ಷದ ವರಿಷ್ಠರು ಮತ್ತು ನಮ್ಮ ಕೇಂದ್ರೀಯ ವರಿಷ್ಠರು ಈಗಾಗಲೇ ಅನೇಕರ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಅಂತಿಮ ರೂಪ ಅವ್ರಿಗೆ ಏನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗ ನಾವು ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡೋದು ಸರಿ, ಈಗಲೇ ನಾವು ಘೋಷಣೆ ಮಾಡೋದಲ್ಲ. ನನಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಉತ್ತಮ ಆಯ್ಕೆ ಆಗುತ್ತೆ. ಇಲ್ಲ ನಮಗೆ ಯಾರನ್ನ ಮಾಡಬೇಕು ಅನ್ನೋದನ್ನ, ಯಾಕಂದರೆ 2 ಜಿಲ್ಲೆಗಳ ಒಂದು ಸಮಸ್ಯೆ ಇರೋದ್ರಿಂದ 2 ಜಿಲ್ಲೆಗಳಲ್ಲಿ ಜ್ವಲಂತವಾದಂತಹ ಸಮಸ್ಯೆಗಳಿದೆ. ಒಂದು ಪ್ರಕೃತಿಗೆ ವಿಕೋಪಕ್ಕೆ ಬಂದಿರುವಂತಹ ನಮ್ಮ ಕೊಡಗು ಜಿಲ್ಲೆ ಆಗಿರ್ಬೋದು, ಕಾಫಿ ಬೆಳೆಗಾರರ ಸಮಸ್ಯೆ ಅಲ್ಲಿರ್ಬೋದು, ಪಿರಿಯಾಪಟ್ಟಣ ಬಂದಾಗ ತಂಬಾಕು ಬೆಳೆಗಾರರ ಸಮಸ್ಯೆ ಇರ್ಬೋದು, ಮೈಸೂರು ಬಂದಾಗ ನಗರದ ಅಭಿವೃದ್ಧಿ ಮಾಡುವಂಥ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಂಪರ್ಕ ಇರ್ಬೋದು. ಈ ಎಲ್ಲವೂ ಹೆಚ್ಚಿನ ಸವಾಲುಗಳು ನಮ್ಮ ಮುಂದೆ ಇರೋದ್ರಿಂದ ಈ ಎಲ್ಲ ವಿಚಾರಗಳಿಗೆ ನೇರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಉತ್ತಮ ಆಯ್ಕೆನ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.